ಹಾಯ್ ಫ್ರೆಂಡ್ಸ್, ರುಚಿ ಮಲೆನಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾನು 10 ನಿಮಿಷದಲ್ಲಿ ಚಟಾಪಟ್ ಆಗಿ ಮಾಡುವಂತಹ ಹಿರಳಿಕಾಯಿ ರಸಂನ ಮಾಡಿ ತೋರಿಸ್ತೀನಿ. ಮೊದಲಿಗೆ ಒಂದು ಹಿಡಿ ತೊಗರಿಬೇಳೆಯನ್ನು ತೊಳೆದು 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ. 10 ನಿಮಿಷ ಯಾಕೆ ನೆನೆಸ್ಬೇಕು ಅಂತಂದರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ. ನಂತರ ಅದಕ್ಕೆ 2ರಿಂದ 3 ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ಹುಳಿನಾದರೂ ಆಗ್ಬೋದು, ಬಾದಾಮ್ ಆದರೂ ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ ಹಾಕಿ 5ರಿಂದ 6 ವಿಷಲ್ ಹಾಕ್ಸ್ಕೋಬೇಕು. ಎಷ್ಟು ಬೇಕು ಅಳತೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಕ್ಲೋಸ್ ಮಾಡಬೇಕು. ಸ್ನೇಹಿತರೆ, ರುಚಿ ಮಲೆನಾಡು ಅನ್ನೋ ಚಾನಲ್ಲು ಹೊಸದಾಗಿ ಓಪನ್ ಆಗಿರೋಂಥದ್ದು. ಈ ಮೊದಲು ನಂದು ಆಶೀರ್ವಾದ್ ಫ್ಯಾನ್ಸಿ ಅನ್ನೋ ಚಾನಲ್ಲು ಯೂಟ್ಯೂಬಲ್ಲಿ 1 ವರ್ಷದ ಹಿಂದೆ ಚಾನಲ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ನೀವು ಸಬ್ಸ್ಕ್ರೈಬರ್ ಆಗಿ, ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಶೀರ್ವಾದ್ ಫ್ಯಾನ್ಸಿ ಅನ್ನೋದು ನಮ್ಮ ಸಕಲೇಶಪುರದಲ್ಲಿರುವಂತಹ ಫ್ಯಾನ್ಸಿ ಸ್ಟೋರ್ ಆಗಿರುತ್ತೆ. ಅದರಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳು ಎಲ್ಲ ನಮ್ಮ ಶಾಪ್ನಲ್ಲೇ ಇರುವಂಥದ್ದು. ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಯಾವುದೇ ಐಟಮ್ಗಳಾಗಲಿ ನಾವು ನಿಮಗೆ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಶಾಪಲ್ಲೇ ಬಂದು ಪರ್ಚೇಸ್ ಮಾಡಿದ್ರೂ ನಮ್ಮಲ್ಲಿ ದೊರೆಯುತ್ತೆ. ಎಲ್ಲ ರೀಸನಬಲ್ ರೇಟಲ್ಲಿ ವಸ್ತುಗಳು ದೊರೆಯುತ್ತೆ. ನೀವೊಮ್ಮೆ ನಮ್ಮ ಶಾಪಿಗೆ ಭೇಟಿ ಕೊಡ್ಬೋದು. ಮ್ಯಾಂಗ್ಳೂರ್ ಹೈವೇಲಿರುವಂತಹ ಆಶೀರ್ವಾದ್ ಫ್ಯಾನ್ಸಿ ಸಕಲೇಶಪುರ ಒಮ್ಮೆ ಭೇಟಿ ಕೊಡಿ. ಹಾಗೂ ಯೂಟ್ಯೂಬ್ ಚಾನಲ್ಲಿರುವಂತಹ ನಮ್ಮ ಆಶೀರ್ವಾದ್ ಫ್ಯಾನ್ಸಿಯನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಂತರ ನೋಡಿ, ಇಲ್ಲಿ 1 ಚಮಚ ಮೆಣಸು ಹಾಗೂ 1 ಚಮಚ ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಇದು 4 ಜನಕ್ಕೆ ಆಗುವಷ್ಟು 1 ಚಮಚ ಮೆಣಸು ಹಾಗೂ 1 ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದರಲ್ಲಿ ಏನು ಒಂದು ವಿಶೇಷ ಅಂದರೆ ಹಸಿರು ಮೆಣಸಿಕಾಯಿ ಆಗಲಿ, ಖಾರದ ಪುಡಿಯಾಗಲಿ, ಹುಳಿ ಪುಡಿಯಾಗಲಿ ಯಾವುದನ್ನು ಬಳಸ್ತಾ ಇಲ್ಲ, ಅಥವಾ ರಸಂ ಪುಡಿಯಾಗಲಿ ಯಾವುದನ್ನು ಬಳಸ್ತಾ ಇಲ್ಲ. ಇದರಲ್ಲಿ ಖಾರಕ್ಕೆ ಏನು ಅಂತಂದರೆ ಪೆಪ್ಪರ್ ಹಾಗೂ ಬೆಳ್ಳುಳ್ಳಿ ಖಾರನೇ. ಇನ್ನೂ ಖಾರ ಬೇಕು ಅಂದರೆ ಪೆಪ್ಪರನ್ನು ಮುಂದೆ ಹಾಕೋಬೋದು. ಇನ್ನು 2ರಿಂದ 3 ಸ್ಪೂನ್ ಇನ್ನೂ ಜಾಸ್ತಿ ಹಾಕೋಬೋದು. ಇದೇ ಖಾರ ಇರಬೇಕು. ಮೆಣಸಿ ಜೀರಿಗೆದೇ ಫ್ಲೇವರ್ ಇದ್ದರೂ ಮಾತ್ರ ಈ ರಸಮ್ ಚೆನ್ನಾಗಿರುತ್ತೆ. ಬೇರೆ ಹಸಿರು ಮೆಣಸಿಕಾಯಿ ಹಾಕಿದರೆ ಅಥವಾ ಅಚ್ಕಾರದ ಪುಡಿ ಹಾಕಿದರೆ ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ. ಈ ರಸಮನ್ನು ಹೀಗೆ ಮಾಡ್ಕೊಳ್ಳೋದ್ರಿಂದ ಹಾಗೆ ನಾವು ಕುಡಿಬೋದು. ಶೀತ, ಜ್ವರ ಹಾಗೂ ಜ್ವರಕ್ಕೆ ಬಾಯಿ ಕೆಟ್ಟಿದರೆ ತುಂಬ ರುಚಿ ಸಿಗುತ್ತೆ. ಕರೋನಾದಲ್ಲಿ ಹೆಚ್ಚು ಇದನ್ನು ಮಾಡಿ ಕುಡಿತಾ ಇದ್ವಿ. ಇದೇನೇ ಮಧ್ಯಾಹ್ನಕ್ಕೆ ಒಂದು ಟೈಮ್ಗೆ ರಸಮ್ ಇರ್ತಾಯಿತ್ತು. ಅಂಥ ಟೈಮಲ್ಲಿ, ಕ್ರಿಟಿಕಲ್ ಆಗಿರೋ ಟೈಮಲ್ಲಿ ಇದು ರಸಮನ್ನು ಒಂದು ದಿನವೂ ನಾವು ಬಿಟ್ಟಿರಲಿಲ್ಲ. ಅಂದರೆ ಕುಡಿಬೇಕು ಅಂತಂದರೆ 1 ಹಿಡಿ ತೊಗರಿಬೇಳೆ ತೊಗೊಳ್ಬಾರ್ದು. 2ರಿಂದ 3 ಸ್ಪೂನ್ ಮಾತ್ರ ತೊಗರಿಬೇಳೆ ಹಾಕಿ, ಇನ್ನೇನೆಲ್ಲ ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸ್ ಇದೆ ಸೇಮ್ ಇದನ್ನೇ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಆಯಿತು. ನೋಡಿ, ಅದನ್ನು ಹುರಿದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು 2 ನಿಂಬೆಹಣ್ಣು ಗಾತ್ರದ್ದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಲೆ ಹಾಗೆಯೇ ಜಜ್ಜಿಟ್ಕೊಂಡೆ. ನಂತರ ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಇಂಗು ಹಾಗೂ ಒಂದೇ ಒಂದು ಒಣಮೆಣ್ಸಿಕಾಯಿ, ಒಗ್ಗರಣೆಗಷ್ಟೇ, ಖಾರಕ್ಕಲ್ಲ. ನೋಡಿ, ಹುರಿದು ಪುಡಿ ಮಾಡಿಟ್ಟಂತಹ ಮೆಣಸು ಮತ್ತು ಜೀರಿಗೆ ಪುಡಿ ಇದು. ಈಗ ಹೇಗೆ ಮಾಡೋದು ಬನ್ನಿ ನೋಡಿ. ಕುಕ್ಕರ್ ವಿಷಲ್ ಕೂಗಾಗಿದೆ. ಲಿಡ್ಡನ್ನು ಓಪನ್ ಮಾಡೋಣ. ಇದು ಚೆನ್ನಾಗಿ ತೊಗರಿಬೇಳೆ ಹಾಗೂ ಟೊಮೆಟೊ ಚೆನ್ನಾಗಿ ಮಿಲ್ದ್ಬಿಟ್ಟು ಬೆಂದಿದೆ. ಮಿಲ್ದೋಗಿದೆ ಅಂತ ಹೇಳ್ತೀವಿ ನಾವು, ಮಿಲ್ದಿದೆ ಅಂತೀವಿ. ಸ್ನೇಹಿತರೆ, ಸಕಲೇಶಪುರದಲ್ಲಿ 5 ದಿನದಿಂದ ತುಂಬ ಮಳೆ ಬರ್ತಾಯಿದೆ. ಹಾಗಾಗಿ ಇವತ್ತು ಏನು ಸಾಂಬಾರು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಇದೊಂದು ಹಿರಳಿಕಾಯಿ ರಸಂ ಮಾಡೋಣ ಅನ್ನಿಸ್ತು. ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನ, ರಸಂ, ಮಾವಿನ ಹಣ್ಣು ಹಾಗೂ ಯಾವುದಾದ್ರು ಒಂದು ಉಪ್ಪಿನಕಾಯಿ ಇದ್ದರೆ ಮಧ್ಯಾಹ್ನ ಟೈಮಿಂದೊಂದು ಊಟ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ. ಬೆಳ್ಳುಳ್ಳಿನ ಸೇರಿಸಿದ ನಂತರ ನೋಡಿ, ಒಂದೇ ಒಂದು ಹಿರಳಿಕಾಯಿ, ಇದರಲ್ಲಿ ಪೂರ್ತಿ ಹಾಕೋದಿಲ್ಲ, ಇದರಲ್ಲಿ ಅರ್ಧ ಹೋಳಷ್ಟು ರಸನ ತಗೊಂಡು ಹಾಕ್ತೀನಿ. ಅಂದರೆ ಈ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಅರ್ಧ ಹೋಳು ಸಾಕಾಗುತ್ತೆ. ಇನ್ನು ಹೆಚ್ಚಿಗೆ ನಾವು ಮಾಡ್ತೀನಿ ಅಂತಂದರೆ ಒಂದು ಹಿರಳಿಕಾಯಿನ ಬಳಸ್ಬೋದು. ನೋಡಿ, ಕುದೀತಾ ಇದೆ. ಈಗ ಕುದೀತಾ ಇರಬೇಕಾದ್ರೆ ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ನಂತರ ಇದಕ್ಕೆ ನಾವು ಪುಡಿ ಮಾಡಿಟ್ಟಂತಹ ಜೀರಿಗೆ ಮತ್ತು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೆಣಸು ಮತ್ತು ಜೀರಿಗೆನ ಸೇರಿಸಿದ ನಂತರ ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಅದರದ್ದು ಫ್ಲೇವರ್ ಹೊರಟೋಗುತ್ತೆ.
ಇದನ್ನು ಒಂದು 30 ಸೆಕೆಂಡ್ ಕುದಿಸ್ಬಿಟ್ಟು ಕೆಳಗಿಳಿಸಿದರೆ ಸಾಕು. ನಂತರ ಒಗ್ಗರಣೆ ಕೊಟ್ಕೊಂಡ್ರೆ ಹೀರೆಕಾಯಿ ರಸಂ ರೆಡಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ, ಸ್ವಲ್ಪ ಜಾಸ್ತಿ ಇದೆ, ಜಾಸ್ತಿನೇ ಹಾಕಿದರೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಮೆಣಸು ಮತ್ತು ಜೀರಿಗೆ ಪುಡಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸಿದ ನಂತರ ಸ್ಟವನ್ನು ಆಫ್ ಮಾಡಿ 30 ಸೆಕೆಂಡ್ ಕುದ ಮೇಲೆ ಆಫ್ ಮಾಡಿಬಿಡಬೇಕು. ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಸಾಸಿವೆ, ಇಂಗು ಹಾಗೂ ಕರಿಬೇವು, ಒಂದೇ ಒಂದು ಒಣಮೆಣ್ಸಿಕಾಯಿ ಒಗ್ಗರಣೆಗಷ್ಟೇ, ಖಾರಕ್ಕಲ್ಲ. ಸ್ನೇಹಿತರೆ, ಹೊಸ ಚಾನಲ್ ರುಚಿ ಮಲೆನಾಡು ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಹೇಳಿ. ಹಾಗೂ ನಮ್ಮ ಶಾಪ್ನ ಒಮ್ಮೆ ವಿಸಿಟ್ ಮಾಡಿ. ಎಲ್ಲ ರೀತಿಯ ಗ್ಯಾರಂಟಿ ಐಟಮ್ಗಳಿಗೆ ಹೋಲ್ಸೇಲ್ ದರದಲ್ಲಿ ನಿಮಗೆ ಕೊಡ್ತೀವಿ. ಹಾಗೂ ಆನ್ಲೈನ್ ಮುಖಾಂತರ ಯಾರು ಬುಕ್ ಮಾಡ್ಕೊಳ್ತೀರಾ ಅವ್ರಿಗೂ ಸಹ ನೋ ಶಿಪ್ಪಿಂಗ್ ಚಾರ್ಜು, ನೋ ಕೊರಿಯರ್ ಚಾರ್ಜ್ ಇರುತ್ತೆ. ನೀವು ಆನ್ಲೈನ್ ಮುಖಾಂತರ ಸಹ ಬುಕ್ ಮಾಡ್ಕೋಬೋದು. ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರ್ ಮುಖಾಂತರ ನೀವು ಯಾವ್ದು ಬೇಕು ಅಂತ ಫೋನ್ ಮಾಡಿ ಕೇಳ್ಬೋದು. ನಂತರ ನೋಡಿ, ಇದು ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕೊಟ್ಟ ನಂತರ ಸ್ನೇಹಿತರೆ, ಮುಖ್ಯವಾಗಿ ಇದರಲ್ಲಿ ಒಂದು ಅಂಶ ಏನಂತಂದರೆ, ಒಗ್ಗರಣೆ ಸ್ಟವ್ ಆಫ್ ಮಾಡಿದ ಮೇಲೆ ಒಗ್ಗರಣೆ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಹೀರೆಕಾಯಿ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲೇ ಆ್ಯಡ್ ಮಾಡಿದ್ರೆ ಕಹಿ ಬಿಟ್ಕೊಳ್ಳುತ್ತೆ. ನಿಂಬೆಹಣ್ಣು ರಸ ಆಗಿರ್ಬೋದು, ಹೀರೆಕಾಯಿ ರಸ ಆಗಿರ್ಬೋದು, ಸಾಂಬಾರು ಕುದಿಬೇಕಾದ್ರೆ ಹಾಕ್ಲಿಕ್ಕೆ ಹೋಗಬಾರ್ದು, ಕಹಿ ಅಂಶ ಬಿಟ್ಕೊಳ್ಳುತ್ತೆ. ಸ್ಟವ್ ಆಫ್ ಮಾಡಿದ ನಂತರ ಒಂದು 2ರಿಂದ 3 ನಿಮಿಷ ಆದಮೇಲೆ ಇದನ್ನು ಹೀರೆಕಾಯಿ ರಸನ ಹಾಕ್ತಾಯಿದ್ದೀನಿ. ಎರಡನ್ನೂ ಹಾಕ್ತಾಯಿಲ್ಲ, ಒಂದು ಭಾಗ ಹಾಕ್ತಾಯಿದ್ದೀನಿ. 4 ಜನಕ್ಕೆ ಮಾಡೋಂತಹ ಸಾಂಬಾರಿದು, ಒಂದು ಅರ್ಧ ಹೋಳು ಸಾಕು. 4ರಿಂದ ಹೆಚ್ಚು ಜನನ ಸಾಂಬಾರು ಮಾಡ್ತಿದ್ದೀನಿ ಅಂದರೆ ಒಂದು ಹೀರೆಕಾಯಿ ತಗೊಳ್ಳಿ ಚಿಕ್ಕದು. ಅದರಲ್ಲಿ ಬೀಜ ಇರೋದನ್ನ ತೆಗೆದುಬಿಟ್ಟು ಹಾಕಬೇಕು. ಹಾಕಿದ ನಂತರ ಒಂದು ಸೆಕೆಂಡು ಕ್ಲೀನಾಗಿ ತಿರುಗಿಸ್ಬೇಕು. ತಿರುಗಿಸಿದ ಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಆ್ಯಡ್ ಮಾಡಿದ ಮೇಲೆ ಒಂದು ಲೋಟಕ್ಕೆ ಹಾಕಿ ಕುಡಿತಾಯಿದ್ರೆ, ಹೊರಗಡೆ ಮಳೆ ಬರ್ತಾ ಇರೋದಕ್ಕೆ ಕಾಫಿ ಟೀ ಬೇಡ, ರಸಮ್ಮೇ ರುಚಿಯಾಗಿರುತ್ತೆ. ಸೂಪರಾದ ಮಲೆನಾಡ ಹೀರೆಕಾಯಿ ರಸಮ್ಮು. ಕಮೆಂಟಲ್ಲಿ ತಿಳಿಸಿ ಹೇಗಿರುತ್ತೆ. ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲೂ. ಸ್ನೇಹಿತರೆ, ರಸಮ್ಗಳಲ್ಲಿ ನಾನಾ ರೀತಿ ಇದೆ, ಅದರಲ್ಲಿ ಒಂದು ಹೀರೆಕಾಯಿ ರಸಮ್ ಹೇಗಿತ್ತು ಅಂತ ಹೇಳಿ ನೋಡಿ. ಅನ್ನ, ರಸಮ್, ಅಮಟೆಕಾಯಿ, ಉಪ್ಪಿನಕಾಯಿ ಹಾಗೂ ಮಾವಿನ ಹಣ್ಣು ಇದ್ದರೆ ಮಧ್ಯಾಹ್ನದ ಊಟ ಸೂಪರ್.